ಉದಯ ಟಿವಿಯ ನಿಮ್ಮ ನೆಚ್ಚಿನ ಎಲ್ಲಾ ಧಾರಾವಾಹಿಗಳನ್ನು ಪ್ರಸಾರವಾದ ತಕ್ಷಣವೇ ಫ್ರೀಯಾಗಿ ನೋಡಿ ಸನ್ ನೆಕ್ಸ್ಟ್ ಆಪ್ನಲ್ಲಿ. ಸನ್ ನೆಕ್ಸ್ಟ್ ಆಪ್ನ ಈಗಲೇ ಡೌನ್ಲೋಡ್ ಮಾಡಿ. ತಾಯಿ, ನನ್ನ ರಾಗಿಣಿ ಮಗುನ ಕಳ್ದು ಹಾಕಿದ್ದೀನಿ ಅಂತ ಹೇಳ್ತಿದ್ದಾರೆ. ಮಗು ಕಾಣೆ ಆಗೋದಕ್ಕೆ ನಾನು ನಿಜವಾಗ್ಲೂ ಹೊಣೆ ಅಲ್ಲ. ಆದ್ರೆ ರಾಗಿಣಿ ನಾನೇ ಕಳ್ದು ಹಾಕಿದ್ದೀನಿ ಅಂತ ನನ್ನ ಮೇಲೆ ಆರೋಪ ಹೊರಿಸ್ತಿದ್ದಾಳೆ. ಮಗುಗೆ ಯಾವ ಅಪಾಯನೂ ಇಲ್ಲದೆ ಅದು ಸುರಕ್ಷಿತವಾಗಿರಬೇಕು. ಅವನನ್ನ ನನ್ನ ಕೈಗೆ ಸೇರೋ ಹಾಗೆ ಮಾಡೋದು ನಿನ್ನ ಜವಾಬ್ದಾರಿ. ದೇವ್ರ ಕೈ ಮುಗ್ದಾಯ್ತು. ಈಗೇನ್ ಮಾಡೋಣ ಬರ್ತೆ? ನಾವಿಬ್ರು ಈಗ ಚಂದ್ರ ಅವ್ರ ಪ್ರೆಸ್ ಆಫೀಸಿಗೆ ಹೋಗ್ಬೇಕು. ಅವಳೇನಾದ್ರೂ ಐಡಿಯಾ ಕೊಡ್ತಾಳೆ, ಅದ್ರ ಪ್ರಕಾರ ಮಾಡೋಣ. ನನ್ಗೆ ಯಾಕೋ ಮಗು ನಮ್ಮ ಪಕ್ಕದಲ್ಲೇ ಇದೆ ಅಂತ ಫೀಲ್ ಆಗ್ತಿದೆ ಬರ್ತೆ. ಅದು ನಿನ್ನ ಇಲ್ಯೂಷನ್ ಪೂರ್ಣ. ಆದರೆ ಮಗು ಬೇಗ ಸಿಗುತ್ತೆ ಅನ್ನೋ ನಂಬಿಕೆ ಮಾತ್ರ ನಂಗೆ ತುಂಬಾನೇ ಇದೆ. ನನಗೆ ತರುಣ್ ಬಗ್ಗೆ ತುಂಬಾ ಚಿಂತೆ ಇದೆ ಬರ್ತೆ. ಅವನು ಮಗು ಮೇಲೆ ತನ್ನ ಜೀವನ ಇಟ್ಕೊಂಡಿದ್ದಾನೆ. ಪೂರ್ಣ, ರಾಗಿಣಿ ಒಂದ್ ಫೋನ್ ಮಾಡಿ ಕೂಡ ಮಗು ಬಗ್ಗೆ ಏನೂ ವಿಚಾರಿಸ್ದೆ ಇನ್ನೂ ಇದ್ದಾಳೆ ನೋಡು. ಅದೇ ನಂಗೆ ತುಂಬಾ ಚಿಂತೆ ಆಗ್ತಿರೋದು. ರಾಗಿಣಿ ಮಗು ಮೇಲೆ ನೀನು ಇಷ್ಟೊಂದು ಪ್ರೀತಿ ಇಟ್ಕೊಂಡಿದ್ಯಾ. ಅದನ್ನ ಅರ್ಥ ಮಾಡ್ಕೊಳ್ದೇನೆ ಅವಳು ನಿನ್ನ ಮೇಲೆ ತುಂಬಾ ಆರೋಪ ಹೊರಿಸಿದ್ಲು. ಅವಳ ಮೇಲೆ ನನಗೆ ಬೇಜಾರಾಗ್ತಿದೆ. ಮಗು ಸಿಕ್ಕಿದ್ಮೇಲೆ ಅವಳು ಆಡಿರೋ ಮಾತಿಗೆಲ್ಲ ಸರಿಯಾದ ಉತ್ತರ ಕೊಡ್ತೀನಿ. ಆಗ್ಲೇ ನನಗೆ ಸಮಾಧಾನ. ಓಡ್ಬೇಡ ನಿಂತ್ಕೋ. ಹಿಡ್ಕೊಂಡೆ. ಓಡ್ಬಾರ್ದಪ್ಪ. ಮನೆಗೆ ಹೋಗಣ್ವಾ? ಮನೆಗೆ ಹೋಗಣ್ವಾ? ಹೊರಡೋಣ ಪೂರ್ಣ. ಅರೆ ಅರೆ, ಬನ್ನಿ ಬನ್ನಿ, ಕೂತ್ಕೊಳ್ಳಿ ಕೂತ್ಕೊಳ್ಳಿ. ಏನ್ರಿ, ಬೀಗ್ರ ಮನೆಯವ್ರು ಬಂದಿದ್ದಾರೆ, ಬನ್ನಿ. ಈಗ ಬಂದಮ್ಮ. ಕುಡಿಯೋಕೇನಾದ್ರೂ ತಗೊಂಡ್ ಬರ್ಲಾ? ಇಲ್ಲ. ಎಲ್ಲಿ ಬೀಗ್ರು ಬಂದ್ರಂದಲ್ಲ? ಅವ್ರು ಬರ್ಲಿಲ್ವಾ? ನೀವು ಮಾತ್ರ ಬಂದಿದ್ದೀರಾ? ಯಾಕೆ?
ನಾವು ನಿಮ್ಗೆ ಸಂಬಂಧದವರಲ್ವಾ? ನೀವು ಮಾತ್ರ ಬಂದಿದ್ದೀರಾ ಅಂತ ಈ ತರ ಮಾತಾಡ್ತಾ ಇದ್ದೀರಾ? ಅಯ್ಯಯ್ಯೋ, ಅವ್ರು ಹೇಳಿದ್ದು ಆ ಅರ್ಥದಲ್ಲಲ್ಲ. ಅವರು ಬಂದಿದಾರಾ ಅಂತ ಡೌಟ್ ಅಲ್ಲಿ ಕೇಳಿದ್ರು ಅಷ್ಟೇ. ಅದನ್ನ ನೀವ್ ಯಾಕೆ ತಪ್ಪಾಗಿ ತಿಳ್ಕೊಳ್ತಾ ಇದ್ದೀರಾ? ಸರಿ ಸರಿ, ನೀವು ಬಂದಿರೋದ್ ನೋಡಿದ್ರೆ ಯಾವ್ದೋ ಒಳ್ಳೆ ಸುದ್ದಿ ತಗೊಂಡ್ ಬಂದಿದ್ದೀರಾ ಅನ್ಸತ್ತೆ. ಮಗು ಸಿಕ್ಬಿಡ್ತಾ? ಇನ್ನೂ ಸಿಗ್ಲಿಲ್ಲ. ಸಿಗುತ್ತೆ. ಯಾಕೆಂದ್ರೆ ಭಾರತಿ ಹೋಗಿದ್ದಾಳಲ್ಲ. ಭಾರತಿ ಏನು CBI ಆಫೀಸರಾ? ಮಗು ಸಿಗೋದಿಕ್ಕೆ ಸುಮ್ನೆ ನಾಟಕ ಮಾಡ್ಕೊಂಡು ಹೋಗಿದ್ದಾಳೆ, ನಮ್ ಕಣ್ಣನ್ನೆಲ್ಲ ಮುಚ್ಚೋದಿಕ್ಕೆ. ಸರಿ, ನೀವು ಏನ್ ವಿಷಯಕ್ಕೆ ಬಂದಿದ್ದೀರಾ? ನೀವಂತೂ ನನ್ ಮಗನಿಗೆ ಸಿಗ್ಬೇಕಾಗಿರೋ ಸಂಬಂಧನ ಹಾಳು ಮಾಡಿದ್ರಿ. ನನ್ ಮಗನ್ನ ಇಂದುಮತಿಗ್ ಮದ್ವೆ ಮಾಡಿ ಮನೆ ಅಳಿಯ ಮಾಡ್ಕೊಳ್ಳೋಣ ಅಂತ ನನ್ ಬೀಗ್ರಿಗೆ ಒಂದ್ ಯೋಚನೆ ಇತ್ತು. ಆದ್ರೆ ಅದು ಇವಾಗ ನಿಮ್ಮಿಂದ ಹಾಳಾಗ್ ಹೋಯ್ತು. ಅದಕ್ಕೆ ನಾವೇನ್ ಮಾಡೋಕಾಗತ್ತೆ? ನೀವ್ ಹಾಕಿದ್ ಗಂಟನ್ನ ನೀವೇ ತಾನೇ ಬಿಚ್ಬೇಕು. ಅದು ನಿಮ್ ಕೈಯಲ್ಲೇ ಇದೆ ಅಲ್ವಾ? ಏನು ನಮ್ ಕೈಯಿಲ್ಲ? ಏನ್ ಹೇಳ್ತಾ ಇದ್ದೀರಾ? ನೀವು ನಿಮ್ ಕೈಯಾರೆ ಬದಲಾಯಿಸ್ಕೊಂಡ ತಾಂಬೂಲನ ವಾಪಸ್ ತಗೊಳ್ಳಿ. ಏನು ನಾನ್ ಹೇಳಿದ ಅರ್ಥ ಆಗ್ಲಿಲ್ವಾ? ನನ್ ಮಗ ಮನ್ಸಾರೆ ಇಂದುಮತಿನ್ ಪ್ರೀತಿಸ್ತಾ ಇದ್ದಾನೆ. ರಾಗಿಣಿ ಮಗು ಹೋಯ್ತು. ನನ್ ಮಗನಿಗೆ ನಡಿಬೇಕಾಗಿದ್ ಮದ್ವೆನೂ ನಿಂತು ಹೋಯ್ತು. ಇದನ್ನ ನಾನು ಹೇಗ್ ಸಹಿಸ್ಕೊಳಕ್ಕಾಗತ್ತೆ? ಒಂದು ಹೆತ್ತ ತಾಯಿ ಎಷ್ಟು ಕಷ್ಟಪಡತ್ತೆ ಅಂತ ನಿಮ್ಗೆ ಯಾಕೆ ಅರ್ಥನೇ ಆಗ್ತಾ ಇಲ್ಲ ಹೇಳಿ? ನನ್ ಮನ್ಸು ಸಮಾಧಾನ ಆಗಕ್ಕೆ ಯಾವ್ದಾದ್ರೂ ಒಂದ್ ಒಳ್ಳೆ ವಿಚಾರ ನಡಿಬೇಕಲ್ವಾ? ಅಮ್ಮ, ಇದನ್ನೆಲ್ಲ ಯಾಕೆ ನನ್ನ ಹತ್ರ ಹೇಳ್ತಾ ಇದ್ದೀರಾ? ನಿಮ್ಮ ಮಗ ಇಂದುಮತಿನ ಪ್ರೀತಿಸ್ತಾ ಇದ್ದಾನೆ, ಇಂದುಮತಿ ನನ್ನ ಮಗನ ಪ್ರೀತಿಸ್ತಿದ್ದಾಳೆ. ಅವ್ರಿಗೆ ಇಷ್ಟ ಇಲ್ದ್ರೆ ಈ ಮದುವೆ ಏನಾದ್ರೂ ನಡೆದ್ರೆ ಅವರಿಬ್ರು ಜೀವನ ಏನಾಗೋದಿಲ್ಲ ಅಂತ ನೀವ್ ಹೇಳಿ. ಏನಾಗ್ಬಿಡುತ್ತ ಅವ್ರಿಗೆ? ನನ್ ತಮ್ಮ ಅವಳನ್ನ ಚೆನ್ನಾಗ್ ನೋಡ್ಕೋತಾನೆ. ಮೊದ್ಲು ನಿಮ್ ಹುಡುಗಂಗೆ ಬೇರೆ ಒಳ್ಳೆ ಹುಡುಗಿ ನೋಡಿ. ಅದನ್ನ ನೀವ್ ಹೇಳ್ಬೇಡಿ. ಅದಕ್ಕೆ ನಿಮ್ ತಮ್ಮನಿಗೆ ಒಳ್ಳೆ ಹುಡುಗಿ ಅಂತ ನಾವ್ ಹೇಳ್ಬೇಕಾಗತ್ತೆ. ನಿಮ್ಮನ್ ತಮ್ಮನ್ ವಹಿಸ್ಕೊಂಡು ಇಲ್ಲಿಗೆ ಬರ್ತಿದ್ದೀರಲ್ಲ, ಇದನ್ನ ಇಂದುಮತಿ ಹತ್ರನೇ ಕೇಳ್ಬೋದಿತ್ತಲ್ಲ. ಅವಳು ಒಪ್ಕೊಂಡ್ರೆ ನಮಗೇನು ಸಮಸ್ಯೆ ಇಲ್ಲ. ನೋಡಪ್ಪ, ದೊಡ್ಡೋರ್ ಮಾತಾಡ್ತಾ ಇಲ್ವಾ ಇಲ್ಲಿ? ನೀನ್ ಯಾಕೆ ಅಧಿಕ ಪ್ರಸಂಗ ಮಾಡ್ತಿದ್ಯಾ? ನೀವ ದೊಡ್ಡ ಮನುಷ್ಯರು. 2 ಮನೆಯವ್ರು ಸೇರಿ ನಿಶ್ಚಿತಾರ್ಥ ಮಾಡಿದ್ದಾರೆ, ಅದನ್ನ ಬಂದು ಡಿಸ್ಟರ್ಬ್ ಮಾಡ್ತಿದ್ದೀರಾ. ಒಂದ್ ಸೈಡ್ ಅಲ್ಲಿ ಲವ್ ಮಾಡ್ತಿರೋ ನಿಮ್ ಮಗನ್ ಬಗ್ಗೆ ಇದ್ರ ಬಗ್ಗೆ ವಹಿಸ್ಕೊಂಡ್ ಬಂದಿದ್ದೀರಾ. ನಿಮಗ್ ನಾಚಿಕೆ ಆಗಲ್ವಾ? ತಮ್ಮ, ಮರ್ಯಾದೆಯಿಂದ ಮಾತಾಡು. ದಯವಿಟ್ಟು ನೀನ್ ಇಂದುಮತಿನ ಮರ್ತ ಹೋಗು. ಇಲ್ಲ ನನ್ ಮಗು ಕಳ್ದ್ ಹೋಗಿರೋ ತರ ನೀನು ಕಳ್ದ್ ಹೋಗ್ತೀಯ. ನನ್ ಶಾಪ ನಿನ್ನ ಸುಮ್ನೆ ಬಿಡಲ್ಲ. ಏನು ಹೆದರ್ಸ್ತಿದ್ದೀರಾ? ಆವಾಜ್ ಹಾಕಿದ್ರೆ ಹೆದರ್ಕೊಳ್ತೀನಾ? ಮರ್ಯಾದೆಯಿಂದ ಇಲ್ಲಿಂದ ಹೊರಡಿ. ಇಲ್ಲ ತುಂಬಾ ಚೆನ್ನಾಗ್ ಮಗನ ಬೆಳ್ಸಿಟ್ಟಿದ್ದೀರಾ. ಪಕ್ಕ ಲೋಕಲ್ ಅನ್ನಿಸ್ತಿದ್ಯಲ್ಲ. ಇವನನ್ನ ಇಂದುಮತಿ ಕೊಟ್ಟು ಮದ್ವೆ ಮಾಡೋಕ್ ನಿರ್ಧಾರ ಮಾಡಿದಾರೆ. ನನ್ ಮಾವನ್ನ ಹೇಳ್ಬೇಕು. ನೀನ್ ಬಾರೆ ಹೋಗೋಣ. ನಮ್ಗೆ ಅವಮಾನ ಮಾಡಿದ್ಯಲ್ಲ, ನಿನ್ ಮದ್ವೆ ಹೇಗ್ ನಡೆಯುತ್ತೋ ನಾನು ನೋಡ್ತೀನಿ. ನಾನ ನೋಡೇ ಬಿಡೋಣ. ಇಂದುಮತಿ ಮಾತ್ರ ಅಲ್ಲ, ಈ ಜಗತ್ನಲ್ಲಿರೋ ಯಾವ ಹುಡುಗಿನೂ ನಿನಗ್ ಸಿಗಲ್ಲ. ಏನ್ರಿ ಇದೆಲ್ಲ? ಒಳ್ಳೆ ಮಗನ್ ಹೆತ್ತಿದ್ದೀರಾ ನೀವು. ಇಂಥ ಲಕ್ಷಣಕ್ಕೆ ದೊಡ್ಡ ಮನುಷ್ಯ ಸಂಬಂಧ ಬೇರೆ ಬೇಕಾ? ಛೀ, ಬಾರೆ ಹೋಗೋಣಮ್ಮ. ಏನು ಇದು? ಲೇ ಮಹೇಶ, ಏನೋ ಇದೆಲ್ಲ? ನೀನ್ ಲವ್ ಮಾಡಿದ್ಯಾ ಅಂತ ನಾವು ಒಪ್ಕೊಂಡಿದ್ವಿ. ಆ ಕುಟುಂಬದ ಸಮಸ್ಯೆ ಜೊತೆಗೆ ಈ ಸಮಸ್ಯೆನೂ ಯಾಕೋ ನಮ್ಗೆ? ಅವ್ರ ಸಂಬಂಧನೂ ಬೇಡ, ಅವ್ರ ಮನೆ ಹುಡುಗಿನೂ ಬೇಡ ನಮ್ಗೆ. ಒಳ್ಳೆ ಸಂಬಂಧ ಹುಡುಕಿ ನಾವೇ ಮದ್ವೆ ಮಾಡ್ತೀವಿ. ನೀನ್ ಇದ್ನೆಲ್ಲ ಮರ್ತ್ಬಿಡೋ. ಹೌದು ಕಣೋ ಮಹೇಶ, ಇಷ್ಟೊಂದು ಸಮಸ್ಯೆ ಇರೋ ಕುಟುಂಬದಲ್ಲಿ ನೀನು ಹೆಣ್ಣು ತಗೊಂಡು ನಿನ್ನೆಗ್ ನಿನ್ ಜೀವನ ಹಾಳು ಮಾಡ್ಕೊಂತೀಯ. ಇಷ್ಟರಲ್ಲೇ ನಿನ್ ಮದುವೆ ಮಾತುಕತೆನೆ ನಿಲ್ಸೋಣ. ಅಮ್ಮ ಹೇಳ್ದಂಗೆ ಆ ಹುಡುಗಿನ ನೀನು ಮರ್ತ್ಬಿಡು. ಒಳ್ಳೆ ಕುಟುಂಬದಲ್ಲಿ ಹೆಣ್ಣು ತೆಗೆದು ಮದುವೆ ಮಾಡ್ಕೊಡ್ತೀನಿ. ಹೋಗಿ ಕೆಲಸ ನೋಡು. ಒಳ್ಳೆ ಪ್ರೀತಿ ಮಾಡಿದ್ರಂತೆ. ಹೇಳಿ ಸರ್, ಏನ್ ವಿಷಯ? ಸರ್, ನಮ್ಮ ಮನೆ ಮಗು ಚಿತ್ರದುರ್ಗ ಹಾಸ್ಪಿಟಲ್ನಲ್ಲಿ ಕಾಣೆಯಾಗಿದೆ. ಮಗು ಕಾಣೆಯಾಗಿದೆ ಅಂತ ಪೇಪರ್ನಲ್ಲಿ ಜಾಹೀರಾತು ಕೊಡಬೇಕಿತ್ತು. ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ದೀರಾ? ಕೊಟ್ಟಿದ್ದೀವಿ ಸರ್. ಆ ಕಂಪ್ಲೇಂಟ್ ಇದು FIR ಕಾಪಿ ಇದೆಯಾ? ಇದೆ ಸರ್.
ಮಗು ಫೋಟೋ ಇದೆಯಾ? ಫೋಟೋ ಇದೆ ಸರ್. ಸರ್, ಪೇಪರಲ್ಲಿ ಮಾತ್ರ ಅಲ್ಲ, ಟಿವಿಯಲ್ಲೂ ಜಾಹೀರಾತ್ ಕೊಡ್ಬೇಕು. ಹಣ ಎಷ್ಟು ಖರ್ಚಾದ್ರೂ ಪರವಾಗಿಲ್ಲ, ನಮಗೆ ನಮ್ಮ ಮಗು ಸಿಗ್ಬೇಕು. ಖಂಡಿತ ಸಿಗುತ್ತಮ್ಮ. ಏಯ್ ತರುಣ್, ಯಾಕ್ ತರುಣ್ ಇಲ್ಲಿ ಬಂದು ಕೂತ್ಕೊಂಡಿದ್ಯಾ? ನಾನ್ ನಿನ್ನ ಎಲ್ಲೆಲ್ಲ ಹುಡ್ಕೋದು? ಬಾ, ಊಟ ಮಾಡು ಬಾ. ಅಮ್ಮ, ಹಸಿಲ್ಲಮ್ಮ. ನನಗೆ ನನ್ನ ಮಗು ನೆನಪಾಗ್ತಾ ಇದೆ ಅಮ್ಮ. ನನ್ನಿಂದ ಊಟ ಮಾಡಕ್ಕಾಗಲ್ಲಮ್ಮ. ಇಲ್ಲಿ ನೋಡು ತರುಣ್, ನೀನ್ ನೆನ್ನೆನೂ ಊಟ ಮಾಡಿಲ್ಲ, ಇವಾಗ ಕರೆದ್ರೆ ಬೇಡ ಅಂತಿದ್ಯಾ? ನೀನ್ ಊಟ ಮಾಡ್ದೆ ನಾನ್ ಹೇಗಪ್ಪ ಊಟ ಮಾಡೋದು? ಬಾ, ಬಂದು ಊಟ ಮಾಡು. ನನಗೆ ಮಗು ನೋಡೋವರೆಗೂ ಊಟ ಸೇರಲ್ಲಮ್ಮ. ನನ್ನ ಮನ್ಸು ಒಡೆದೋಗಿದೆ ಅಮ್ಮ. ಎಲ್ಲಿ ನೋಡಿದ್ರು ನನ್ನ ಮಗುನೇ ನೆನಪಾಗ್ತಿದೆ ಅಮ್ಮ. ಏಯ್ ತರುಣ್, ಮಗು ಖಂಡಿತ ಸಿಗುತ್ತೆ ಕಣ. ನೀನ್ ಬಂದು ಊಟ ಮಾಡು. ಯಾಕೋ ಹೀಗೆ ಹಸುವಿಂದ ಇದೆಯಾ? ನಿನ್ನ ನೋಡಕ್ಕೆ ಸಂಕಟ ಆಗ್ತಿದೆ ಕಣ. ನೀನ್ ಹೀಗೆ ಊಟ ಮಾಡದೆ ಕೂತಿದ್ರೆ ನಾನು ಹೇಗ್ ಸುಮ್ನೆ ಇರ್ಲಿ? ನನ್ನ ಪರಿಸ್ಥಿತಿನೂ ಯೋಚನೆ ಮಾಡೋ. ಅಮ್ಮ, ಅಣ್ಣ ಕಾಣೆ ಆಗಿದ್ದಾಗ ನೀನ್ ಎಷ್ಟು ದಿನ ಊಟ ಮಾಡದೇ ಇದ್ದೆ? ನಿನಗವಾಗ ಹಸು ಆಗಿತ್ತಮ್ಮ. ಅದೇ ತರ ನನ್ ಮಗು ಕಾಣೆ ಆಗಿರೋ ದುಃಖ ಅಮ್ಮ ನನಗೆ. ನನ್ಗೆ ಮಾತ್ರ ಹೇಗೆ ಹಸು ಆಗುತ್ತಮ್ಮ? ನನ್ನನ್ನು ಅರ್ಥ ಮಾಡ್ಕೊಮ್ಮ. ಏಯ್, ನನ್ಗೆ ಅರ್ಥ ಆಗುತ್ತೆ ಕಣೋ. ಏಯ್, ಅಳಬೇಡ ಕಣೋ. ಓಕೆ ಸರ್, ನೀವು ಕೊಟ್ಟಿರೋ ಡೀಟೇಲ್ಸ್ನೆಲ್ಲ ನಾವು ಆ್ಯಡಿಗೆ ಹಾಕ್ತೀವಿ. ಪೂರ್ಣ, ಅತ್ತೆ ಫೋನ್ ಮಾಡ್ತಿದ್ದಾರೆ. ಮಾತಾಡು ಬರ್ತಿ. ಎಕ್ಸ್ಕ್ಯೂಸ್ ಮಿ ಸರ್. ಮಾತಾಡಿ ಸರ್. ಅಡ್ರೆಸ್ ಹೇಳಿ. ಹಲೋ, ಹೇಳಿ ಅತ್ತೆ. ಭಾರತಿ, ಮಗು ಬಗ್ಗೆ ಏನಾದ್ರೂ ಗೊತ್ತಾಯ್ತಾ? ನಾನು ಪೂರ್ಣ ಈಗ ಪೇಪರಲ್ಲಿ ಟಿವಿಯಲ್ಲಿ ಜಾಹೀರಾತ್ ಕೊಡೋಕೆ ಅಡ್ವರ್ಟೈಸ್ಮೆಂಟ್ ಏಜೆನ್ಸಿಗೆ ಬಂದಿದ್ದೀವಿ. ಸರಿ ಭಾರತಿ, ಇಲ್ಲಿ ತರುಣು ಮಗುನ ನೆನ್ಸ್ಕೊಂಡು ಊಟ ಮಾಡ್ದೆ ನಿದ್ದೆ ಮಾಡ್ದೆ ತುಂಬಾ ಬೇಜಾರಲ್ಲಿದ್ದಾನೆ. ನೀನ್ ಅವನ ಹತ್ರ ಸ್ವಲ್ಪ ಸಮಾಧಾನವಾಗಿ ಒಂದೆರಡು ಮಾತು ಹೇಳಮ್ಮ. ನೀವಿಬ್ರು ಅವನ ಜೊತೆ ಮಾತಾಡಿ ಊಟ ಮಾಡೋಕ್ ಹೇಳಮ್ಮ. ನನ್ನ ಫೋನ್ ತರುಣ್ ಹತ್ರ ಕೊಡ್ತೀನಿ. ತರುಣ್, ತಗೋ ಮಾತಾಡು. ಭಾರತಿ ಲೈನಲ್ಲಿದ್ದಾಳೆ. ಅದ್ಕೆ ತರುಣ್, ನೀವೇನು ಯೋಚನೆ ಮಾಡಬೇಡಿ. ನಾವು ಮಗುನ್ ಕರ್ಕೊಂಡು ಬರ್ತೀವಿ. ನೀವು ಮೊದಲು ಊಟ ಮಾಡಿ. ನಾನೇ ಮಗುನ ಕಳ್ದು ಹಾಕದ್ನಲ್ಲ ಅಂತ ಬೇಜಾರಲ್ಲಿದ್ದೀನಿ. ನೀವೀಗ ಊಟ ಮಾಡದೇ ಇದ್ರೆ ನನಗಿನ್ನೂ ಕಷ್ಟ ಆಗತ್ತೆ. ದಯವಿಟ್ಟು ಊಟ ಮಾಡಿ. ನಾನು ನಿಮ್ಮಣ್ಣ ಮಗುನ್ ಕರ್ಕೊಂಡು ಬಂದೇ ಬರ್ತೀವಿ. ಊಟ ಮಾಡದೆ ಹಸುವ್ಕೊಂಡು ಆರೋಗ್ಯ ಹಾಳು ಮಾಡ್ಕೋಬೇಡಿ. ನೀವು ಊಟ ಮಾಡ್ಲಿಲ್ಲ ಅಂದ್ರೆ ನಮಗೂ ಇಲ್ಲಿ ಊಟ ಸೇರಲ್ಲ. ಅದಕ್ಕೆ ಸಾರಿ, ಅದಕ್ಕೆ ನನ್ನನ್ನು ಕ್ಷಮಿಸ್ಬಿಡಿ. ಹೆತ್ತವನು ಮಗುನ ಹುಡುಕ್ದೆ ಮನೇಲೇ ಇದ್ದೀನಿ. ನೀವು ಅಣ್ಣನು ಊರೂರು ಬೀದಿ ಬೀದಿ ಹುಡುಕ್ತಾ ಇದ್ದೀರಾ. ಅದಕ್ಕೆ ನಿಮ್ಮ ಮನ್ಸಿಗೆ ಬೇಜಾರಾಗೋ ಥರ ಮಾತಾಡಿದ್ರೆ ನನ್ನನ್ನು ಕ್ಷಮಿಸ್ಬಿಡಿ. ಅದಕ್ಕೆ ನಿಮ್ಮ ಮನಸ್ಸಿಗೆ ಬೇಜಾರಾಗೋ ಥರ ಮಾತಾಡಿದ್ರೆ ನನ್ನನ್ನು ಕ್ಷಮಿಸಿ. ತರುಣ್, ಯಾವ ಕಾರಣ ಕ್ಷಮೆ ಕೇಳ್ತಿದ್ದೀರಾ? ನಿಮ್ ಸ್ಥಾನದಲ್ಲಿ ನಾನಿದ್ರೂನು ಹಾಗೆ ಮಾತಾಡ್ತಿದ್ದೆ ತರುಣ್. ನೀವ್ ಧೈರ್ಯವಾಗಿರಿ. ಇರಿ, ನಿಮ್ ಅಣ್ಣಂಗ್ ಕೊಡ್ತೀನಿ. ಪೂರ್ಣ, ತರುಣ್ ಲೈನಲ್ಲಿದ್ದಾರೆ. ಹಲೋ ತರುಣ್. ಅಣ್ಣ, ನಾವೀಗ ಮಗು ಹುಡ್ಕೋ ಕೆಲಸದಲ್ಲೇ ಇದ್ದೀವಿ. ನಮ್ಮ ಮನೆ ದೇವ್ರಿಗೆ ಹೋಗಿರೋ ಜೀವನ ಮತ್ತೆ ಕೊಡೋ ಶಕ್ತಿ ಇದೆ. ನಿನ್ನ ಮಗು
ಎಲ್ಲೇ ಇದ್ರೂ ಬಂದು ಸೇರುತ್ತೆ. ಈ ಸಮಯದಲ್ಲಿ ನಂಬಿಕೆನೇ ತರುಣ್ ತುಂಬಾ ಮುಖ್ಯ. ಅಣ್ಣ, ನನ್ನನ್ನು ಕ್ಷಮಿಸ್ಬಿಡೋಣ. ನಿನ್ನ ಎದುರು ನಿಂತು ಕೂಗಾಡ್ಬಿಟ್ಟೆ ಅಣ್ಣ. ಮನ್ಸಿಗೆ ತುಂಬಾ ಸಂಕಟ ಆಗ್ತಿದೆ ಅಣ್ಣ. ನೀನು ಮಾತಾಡಿದ್ರಲ್ಲೇನು ತಪ್ಪಿಲ್ಲ ತರುಣ್. ನೀನೇನ್ ಬೇಕು ಅಂತ ಮಾತಾಡ್ದ. ಮಗು ಕಾಣೆಯಾಗಿದೆ ಅನ್ನೋ ನೋವಲ್ಲಿ ಏನೇನೋ ಮಾತಾಡ್ದೆ. ಯಾರೇ ಆದ್ರೂ ಕೋಪ ಮಾಡ್ಕೋತಾರೆ ಅಲ್ವಾ? ನೀನು ಹೇಳಿದ್ನ ನಾನು ಯಾವಾಗಲೂ ಮರ್ತ್ಬಿಟ್ಟೆ ತರುಣ್. ನಾನು ಚಿಕ್ಕ ವಯಸ್ಸಿನಲ್ಲಿ ಕಾಣೆಯಾಗಿದ್ದಾಗ ನನ್ನ ಚಪ್ಲಿನ ನನ್ನ ಜ್ಞಾಪಕವಾಗಿ ನೀನು ಇಟ್ಕೊಂಡಿದ್ದೆ. ನಿನ್ನ ಮೇಲೆ ಹೇಗೋ ಕೋಪ ಮಾಡ್ಕೊಳ್ಳಿ ನಾನು? ಅಣ್ಣ ತಮ್ಮಂದ್ರ ಮಧ್ಯೆ ಬರೋ ಕೋಪ 1 ನಿಮಿಷದಲ್ಲಿ ಬಂದು ಅರ್ಧ ನಿಮಿಷದಲ್ಲಿ ಹೋಗ್ಬಿಡುತ್ತೆ. ಯಾಕಂದ್ರೆ ನಿನ್ನ ರಕ್ತ ನನ್ನ ರಕ್ತ ಒಂದೇ ಅಲ್ವಾ? ಕಾಣೆಯಾಗಿದ್ದು ನಾನು ಹೇಗೆ ನಿಮಗೆ ಸಿಕ್ಕಿದ್ನೋ ಆ ಥರ ಅಲ್ಲದೆ ಮುಂದಿನ ವಾರದಲ್ಲೇ ನಿನ್ನ ಮಗು ನಿನ್ನ ಕೈ ಸೇರುತ್ತೆ. ಅಲ್ಲಿವರೆಗೂ ನಮ್ಮ ಮೇಲೆ ನಂಬಿಕೆ ಇಟ್ಕೊಂಡು ಕಾಯ್ತಿರೋ. ಊಟ ಮಾಡದೆ ಇರಬೇಡ ತರುಣ್, ಪ್ಲೀಸ್ ಕಣೋ. ಅಣ್ಣನ ಮಾತು ಕೇಳ್ತೀಯಲ್ವಾ? ಸರಿ ಅಣ್ಣ. ಮಾತಾಡ್ದ್ಯಪ್ಪ? ಅಮ್ಮ, ತುಂಬಾ ಹಸುವಾಗ್ತಿದೆ. ಊಟ ಕೊಡ್ತೀಯಾ? ಸರಿ ಕಣೋ, ಬಾ ಬಾ ಊಟ ಮಾಡು. ಬಾಪ್ಪ, ಸರಿ. ಮಗು ಸಿಕ್ಬಿಡುತ್ತೆ. ಬಾ, ಬಂದು ಊಟ ಮಾಡು. ಪೂರ್ಣ, ಏನಾಯ್ತು? ತರುಣ್ ಊಟಕ್ಕೆ ಹೋದ. ಸರ್, ತಗೊಳ್ಳಿ ಬಿಲ್ಲು. ಸರಿ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಹೋಗಿ ಬನ್ನಿ. ಒಳ್ಳೆದಾಗ್ಲಿ. ರಾಗಿಣಿ, ಬಿರಿಯಾನಿ ಆರ್ಡರ್ ಮಾಡಿದ್ಯಲ್ವಾ? ಮಾಡಾಯ್ತಮ್ಮ, ಆದ್ರೆ ಇನ್ನೂ ಬಂದಿಲ್ಲ. ಸರಿ, ಫೋನ್ ಮಾಡು. ಬರೀ ಹಸ್ಕೊಂಡ್ ಕೂತಿರ್ಲ ಹಿಂಗೆ. ಹಲೋ, ನಾನು ಆರ್ಡರ್ ಮಾಡಿರೋ ಬಿರಿಯಾನಿ ಯಾವಾಗ ಸಿಗುತ್ತೆ? ಟೈಮ್ ಆಗ್ತಾನೆ ಇದೆ ರೀ. ಸ್ವಲ್ಪ ಬೇಗ ಬರ್ತೀರಾ? ಹೊಟ್ಟೆ ತುಂಬಾ ಹಸಿವಾಗ್ತಿದೆ. ಏನಂತೆ? ಏನ್ ಹೇಳಿದ್ರು? ಅಮ್ಮ ಈಗ್ಲೇ ಬರುತ್ತಮ್ಮ. ಹೌದು, ಯಾವ ಅಡ್ರೆಸ್ಗೆ ಆರ್ಡರ್ ಮಾಡಿದ್ಯಾ? ಮನೆಗೇನಾದ್ರೂ ತಗೊಂಡ್ ಹೋದ್ರೆ ಕಷ್ಟ. ಆಮೇಲೆ ಬಿರಿಯಾನಿ ಅಲ್ಲ, ಅದ್ರಲ್ಲಿರೋ ಒಂದ್ ಅಗಳನ್ನು ಕೂಡ ನಮಗ್ ಸಿಗೋದಕ್ ಬಿಡೋದಿಲ್ಲ. ಏನಮ್ಮ, ಅಷ್ಟ್ ಮಾತ್ರ ನನಗೆ ಗೊತ್ತಾಗಲ್ವಮ್ಮ? ಕ್ಲಿಯರ್ ಆಗಿ ಹೇಳಿದೀನಿ. ಕಾರ್ ನಂಬರ್ 2688 ಅಂತ. ಗ್ರೇ ಕಲರ್ ಕಾರು, ಮನೆ ಪಕ್ಕದಲ್ಲಿ ದೇವಸ್ಥಾನದ ಹತ್ರ ನಿಂತಿದೀವಿ ಅಂತ. ಆ ಕಾರ್ ಹತ್ರ ತಗೊಂಬಂದ್ ಕೊಡಿ ಅಂತ ಡೀಟೇಲ್ ಆಗಿ ಹೇಳಿದೀನಮ್ಮ. ಸಾಕಾ? ಸರಿ ಸರಿ. ಮಗು ಕಾಣೆ ಆಗಿ ಹೋಯ್ತು ಅಂತ ಹೇಳಿ ಒಂದ್ ಡ್ರಾಮಾ ಮಾಡಿ ಇವಾಗ ಬಾಯ್ಗ್ ರುಚಿಯಾಗಿರೋ ಒಂದ್ ತಿಂಡಿ ಕೂಡ ತಿನ್ನಕ್ಕಾಗ್ತಾ ಇಲ್ಲ. ಕಡೆ ಪಕ್ಷ ಒಂದ್ ಸ್ವೀಟ್ ಕೂಡ ತಿನ್ನಕ್ಕಾಗ್ತಾ ಇಲ್ವೇ? ಬೇಜಾರಾಗಿರೋ ತರ ನಾಟಕ ಮಾಡಿ ನಾಲ್ಗೆ ಸತ್ತು ಹೋಗ್ತಾ ಇದೆ. ಗಂಜಿ ಕುಡಿತಾ ಅರ್ಧಂಬರ್ಧ ಊಟ ಮಾಡೋ ತರ ಆಗಿದೆ. ಯಾವ್ದಾದ್ರೂ ಹೋಟೆಲ್ಗೆ ಹೋಗೋಣ ಅಂದ್ರೆ ಯಾರಾದ್ರೂ ನೋಡ್ಬಿಟ್ರೆ, ಹೋಗಿ ನಿಮ್ ಮನೆಯವ್ರಿಗೆ ಹೇಳ್ಬಿಟ್ರೆ ಅಂತ ಭಯ ಆಗತ್ತೆ ಕಣೆ. ಅದಕ್ಕೋಸ್ಕರ ಈ ತರ ಬಚ್ಚಿಟ್ಕೊಂಡು ಕಾರಲ್ಲಿ ಕೂತ್ಕೊಂಡು ತಿನ್ನೋ ಪರಿಸ್ಥಿತಿ ನೋಡು. ಇಷ್ಟು ದಿನದ್ದು ಸೇರಿ ಹೊಟ್ಟೆ ತುಂಬಾ ತಿನ್ಬಿಡ್ಬೇಕು. ಹೌದು, ಎಷ್ಟ್ ಕಿಲೋ ಆರ್ಡರ್ ಮಾಡಿದ್ಯಾ? ಅಮ್ಮ 5 kg ಬಿರಿಯಾನಿ ಆರ್ಡರ್ ಮಾಡಿದೀನಮ್ಮ. ಸಾಕಾ? ಸರಿ ಸರಿ, ಸಾಕು. ಇಷ್ಟು ದಿನದ್ದು ಸೇರಿ ಹೊಟ್ಟೆ ತುಂಬಾ ತಿನ್ಬಿಡ್ಬೇಕು. ಹೌದು, ಎಷ್ಟ್ ಕಿಲೋ ಆರ್ಡರ್ ಮಾಡಿದ್ಯಾ? ಅಮ್ಮ 5 kg ಬಿರಿಯಾನಿ ಆರ್ಡರ್ ಮಾಡಿದೀನಮ್ಮ. ಸಾಕಾ? ಸರಿ ಸರಿ, ಆಯ್ತು. ಬೇಕಾದ್ರೆ ಇನ್ನೊಂದ್ 5 ಕಿಲೋ ಬಿರಿಯಾನಿ ಆರ್ಡರ್ ಮಾಡಿ ಮನೇಲಿ ಹೋಗಿಟ್ಕೊಳ್ಳೋಣವಾ? ಬಿರಿಯಾನಿ ಹೌದು ತಾನೆ? ಮೇಡಮ್. ನಾವೇ ಆರ್ಡರ್ ಓಕೆ ಮಾಡಿದ್ದು 5 kg ಮಟನ್ ಬಿರಿಯಾನಿ. ಹೌದು ಮೇಡಮ್. ಕೊಡಿ. ತಗೊಳ್ಳಿ ಮೇಡಮ್. ಬೇಗ ತೆಗಿ, ಹಸಿತಾ ಇದೆ. ಮಾ, ಮಗು ಕಳ್ದೋಗಿದೆ ಅಂತ ಹೇಳಿ ನಾಟಕ ಆಡಿದ್ರಲ್ಲಿ ಒಂದ್ ಒಳ್ಳೆ ವಿಷಯ ನಡೆದಿದೆ ಮಾ. ಭಾರತಿ ಮೇಲೆ ತರುಣ್ ವಿರುದ್ಧವಾಗಿ ಮಾತಾಡಿದ್ ನೋಡ್ದೆ ಅಮ್ಮ. ಅಯ್ಯೋ ಬಿಡೆ, ನಿನ್ ಗಂಡನ್ನ ನಂಬೇಡ. ಯಾವಾಗ ಬೇಕಾದ್ರೂ ಅವನು ಭಾರತಿ ಹತ್ರ ಪಲ್ಟಿ ಹೊಡೆದ್ಬಿಡ್ತಾನೆ.
ಅವ್ರ ಪಲ್ಟಿ ಹೊಡೆದ್ರೆ ಏನು ಹೊಡಿದಿದ್ರೆ ಏನು, ಅವರಿಂದ ನಮ್ಗೊಂದೊಳ್ಳೆ ವಿಷಯ ನಡೆದಿದೆಮ್ಮ. ಮಗು ಸಿಗ್ದಿರೋವರೆಗೂ ನಾವ್ ಹಾಕಿರೋ ಪ್ಲಾನು ಪ್ರತಿ ಒಂದ್ ಹೆಜ್ಜೆನೂ ಸಕ್ಸಸ್ ಆಗ್ತಿರುತ್ತೆ. ರಾಹುಲ್ಗೂ ಇಂದುಮತಿಗೂ ಬೇಗ ಮದ್ವೆ ಆದ್ರೆ ಸಾಕು. ಆದ್ರೆ ನನ್ಗೆ ನೆಮ್ಮದಿ. ರಾಗಿಣಿ ಗಾಡಿ ಇಲ್ಯಾಕೆ ನಿಂತಿದೆ? ಯಾರೋ ನಮ್ ಕಾರ್ ಹತ್ರ ಬರ್ತಿರೋ ಹಾಗಿದೆ. ಇವನ್ ಯಾಕೆ ಇಲ್ಲಿ ಬಂದಿದ್ದಾನೆ? ಬೇಗ ಈ ಬಿರಿಯಾನಿನ್ ಮುಚ್ಚು, ಇವ್ ನೋಡಿದ್ರೆ ಕಥೆ ಎಲ್ಲ ಮುಗಿಯುತ್ತೆ. ಬೇಗ ಮುಚ್ಚೆ. ಛೇ, ನೆಮ್ಮದಿಯಾಗಿ ತಿನ್ನೋಣ ಅಂತ ನೋಡಿದ್ರೆ ಇವನ್ ಬೇರೆ ಇಲ್ಲಿ ಬಂದು ತೊಂದರೆ ಕೊಡ್ತಾ ಇದ್ದಾನೆ. ಏನು ಅಂತ ಕೇಳು. ಇರು. ಏನ್ ಬೇಕು ನಿನ್ಗೆ? ಯಾಕೆ ಇವಾಗ ಇಲ್ಲಿಗೆ ಬಂದಿದ್ಯಾ? ಯೋ, ಬುದ್ಧಿ ಇಲ್ವಾ ನಿನ್ಗೆ? ಸಮಯ ಸಂದರ್ಭ ಗೊತ್ತಿಲ್ಲದೆ ಯಾರನ್ನು ಡಿಸ್ಟರ್ಬ್ ಮಾಡಬಾರ್ದು ಅಂತ ಕಾರಲ್ಲಿ ಕೂತಿರೋನ್ನ ಬಂದು ಹಿಂಗ್ ಬಾಗಿಲ್ ತಟ್ ಕರೀತಿಯಲ್ಲ. ಏನೋ ಮನೆ ಬಾಗ್ಲನ್ ಬಂದು ತಟ್ಟೋ ಥರ ಬಂದು ಟಕ್ ಟಕ್ ಅಂತ ತಟ್ತಾ ಇದ್ಯಾ? ಏನೋ ಕಾರೊಳಗೆ ಏನೋ ವಾಸನೆ ಬರ್ತಾ ಇದೆ. ಅದು ನನ್ ಪರ್ಫ್ಯೂಮ್ ಸ್ಮೆಲ್ಲು. ಇಲ್ವಲ್ಲ, ಇದು ಬಿರಿಯಾನಿ ವಾಸನೆ ತರ ಇದೆ. ಅದು ಪಕ್ಕದ ಬೀದಿಯಲ್ಲಿ ಬಿರಿಯಾನಿ ಅಂಗಡಿ ಇದೆಯಲ್ಲ, ಅಲ್ಲಿಂದ ಬಂದಿರುತ್ತೆ. ಅಯ್ಯೋ, ಇವನ್ ಬೇರೆ ಹೋಗ್ತಾ ಇಲ್ವೇ? ಹೆಂಗಾದ್ರೂ ಮಾಡಿ ಕಳ್ಸೆ ಅವನನ್ನ. ಏಯ್, ಯಾಕತರ ನೋಡ್ತಾ ಇದ್ಯಾ? ಇಲ್ಲ, ನಿಮ್ ಬಾಯಿ ಸುಳ್ಳು ಹೇಳ್ತಿದ್ಯೋ ಇಲ್ಲ ನಿಜ ಹೇಳ್ತಿದ್ಯೋ ಅಂತ ನೋಡ್ದೆ.